ಮಲೆನಾಡಲ್ಲಿ ಇವತ್ತು ಏನಾಗಿದೆ ಅಂದರೆ ನಮಗೆ ನಮ್ಮ ಜೀವ ಕೈಲಿ ಹಿಡ್ಕೊಂಡು ತಿರುಗಾಡುವಂಥ ಪರಿಸ್ಥಿತಿ ಬಂದಿದೆ. ಪ್ರತಿ ದಿನವೂ ಎಲ್ಲ ಕಾಡು ಪ್ರಾಣಿಗಳು ಹಾವಳಿ, ಒಂದು ಕಡೆಯಿಂದ ಆನೆ, ಒಂದು ಕಡೆಯಿಂದ ಇತ್ತೀಚಿನ ದಿನದಲ್ಲಿ ಕಾಡ್ಕೋಣದ ಹಾವಳಿ ತುಂಬ ಜಾಸ್ತಿ ಆಗಿದೆ. ಇತ್ತೀಚೆಗೆ ನಮ್ಮ ಕೇರಳ ಸುತ್ತಮುತ್ತ, ಜೈಪುರ ಸುತ್ತಮುತ್ತ ಕಾಡು ಪ್ರಾಣಿಗಳು ಬರ್ತವೆ. ಮೊನ್ನೆ ಹುಲಿ ಬಂದಿದೆ. ಮೊನ್ನೆ ಇಲ್ಲಿ ನಮ್ಮ ಸ್ನೇಹಿತರು ಒಬ್ಬರಿಗೆ ಶಿವಪ್ಪ ಅನ್ನೋರಿಗೆ ಇವತ್ತು ಕಾಡ್ಕೋಣ ಎದ್ದು ತಿರುಗಾಡೋಂಗಿಲ್ಲ. ಅವರಿಗೆ 2-3 ಲಕ್ಷ ರೂಪಾಯಿ ಪರಿಹಾರ ಕೊಟ್ಟಿದ್ದಾರೆ. ಅವನ ಲೈಫ್ ಕಥೆ ಏನು? ಇವತ್ತು ಪಾಪ ಈ ಮನುಷ್ಯ ಇವತ್ತು ಕಾಡ್ಕೊಂಡು ತಿರುಗೋಗಿದ್ದಾನೆ. ಅವ್ನ ಮಗ ಅಂಗವಿಕಲ್ಲ, ಅವನ ಜೀವನಕ್ಕಿಲ್ಲ, ಅವ್ನ ಮುಂದಿನ ಜೀವನಕ್ಕೇನು? ಇವರು ಸತ್ತು ಕೂಡಲೇ ಅವ್ನು ಚೆಕ್ ತರ್ತಾರೆ, ಕೊಡ್ತಾರೆ, ಪೋಸ್ಟ್ ಮಾರ್ಟಮ್ ಮಾಡ್ತಾರೆ. ಸಾಯಕ್ಕಿಂತ ಮೊದಲು ಪೊಲೀಸ್ನವ್ರು ಕರೆಸಿರ್ತಾರೆ. ಇವರಿಗೆ ಜನಗಳ ಸಮಸ್ಯೆನ ಕೇಳೋಕ್ಕೆ ಅರಣ್ಯ ಇಲಾಖೆ ಬಹುಶಃ ಇಲ್ಲ. ಈ ಸಮಸ್ಯೆ ಇವತ್ತು ಆಗಿದೆ, ಇವತ್ತು ಮುಗಿಸಿ ಹೊರಡೋಣ ಅಂತ ನಮ್ಮ ವಾದ ಏನು ಅಂದರೆ, ನಮ್ಮ ಮುಂದಿನ ದಿನದಲ್ಲಿ ಕಾಡು ಪ್ರಾಣಿ ಹಾವಳಿಯನ್ನು ತಪ್ಪಿಸೋದು ಹೇಗೆ ಅವರು ಹೇಳಬೇಕು. ಈ ಕಾಡು ಪ್ರಾಣಿಗಳನ್ನ ಓಡಿಸ್ಬೇಕು ಅವರು. ಆಮೇಲೆ ಅವ್ರು ಹೇಳ್ತಾರೆ ಎಲ್ಲೋ ನಾವು ಹೋಗಿ ಟ್ರೈನಿಂಗ್ ತಗೊಂಡು ಕಾಡ್ಕೊಂಡು ಹಿಡಿತೀವಿ. ಕಾಡ್ಕೊಂಡು ಹಿಡಿಯೋಕ್ಕೆ ಸಾಧ್ಯ ಇಲ್ಲ. ಮಲೆನಾಡಲ್ಲಿ ಕಾಡ್ಕೊಂಡು ಹಿಡಿಯೋದು ಕಷ್ಟ. ನಾವು ಹೇಳೋದು ಕಾಡ್ಕೊಂಡು ಓಡಿಸ್ಲಿ, ಇಲ್ಲಾಂದ್ರೆ ಅವ್ರು ನಮ್ಮ ಜಮೀನು ಸುತ್ತ ಬೇಲಿ ಮಾಡ್ಕೊಳ್ಳಿ. ಇವತ್ತು ಕಾನೂನಲ್ಲಿ ಏನು ಹೇಳ್ತದೆ, ನಮ್ಮ ಕಾನೂನಲ್ಲಿ ಹೇಳ್ತದೆ, ನಮ್ಮ ಜಾಗಕ್ಕೆ ಬಂದು ನಮ್ಮ ಬೆಳೆಯನ್ನು ಹಾನಿ ಮಾಡಿದಾಗ ಅಥವಾ ನಮಗೆ ಹಾನಿ ಮಾಡಿದಾಗ ನಮ್ಮ ರಕ್ಷಣೆಗೆ ನಾವು ಅವರಿಗೆ ಫೈಲ್ ಮಾಡೋಕ್ಕಾಗಲ್ಲ ಅಂದರೆ ಮತ್ತು ನಾವು ರಕ್ಷಣೆ ನಮ್ಗೆ ಯಾರು ಕೊಡೋದು? ಹೌದು, ಅರಣ್ಯ ಇಲಾಖೆಯಲ್ಲಿ ನಿಮ್ಗೆ ಸತ್ತರೆ ನಿಮ್ಮ ಕುಟುಂಬಕ್ಕೆ ನಾವು ಇದೀವಿ ಅಂತಂದ್ರೆ ನಾವೇನೂ ಮಾತಾಡೋಲ್ಲ. ಅವರಿಗೆ ಅದು ಇವತ್ತು ತೀರ್ಮಾನ ಆಗಬೇಕು. ತೀರ್ಮಾನ ಆಗದೆ ನಾವು ಯಾವುದೇ ಕಾರಣಕ್ಕೂ ಫೋರ್ಸಲ್ಲಿ ಮತ್ತೊಂದು ಮಾಡೋದು ಸಹ ಅರಣ್ಯ ಇಲಾಖೆ ಕಡೆ ಒಂದು ಹೋರಾಟ ನಮ್ಮದಿದೆ. ನಮ್ಮ ಆಗ್ರಹ ಅಂದರೆ ಅವ್ನು ಮುಂದಿನ ಜೀವನಕ್ಕೆ ಏನು ಅಂತ ನಮಗೆ ಬೇಕು. ಪರಿಹಾರ ಮುಖ್ಯ ಅಲ್ಲ. ಇವತ್ತು ಶಿವಪ್ಪ ಮನೇಲಿ ಬಿದ್ದಿದ್ದಾನೆ, ಶಿವಪ್ಪನ ಕಥೆ ಏನು ಅಂತ ಹೇಳಬೇಕು. ಶಿವಪ್ಪನಿಗೆ ಇವರು ನಾವು ಹಿಂದೆ ಒಂದು ಬಾಳೆಹಣ್ಣು ಆದಾಗ ಅರಣ್ಯ ಇಲಾಖೆ ಎದುರುಗಡೆ ನಾವು ಡಿಮ್ಯಾಂಡ್ ಇಟ್ಟಿದ್ದು, ಯಾರಿಗೆ ಈ ಥರದಂಥ ಘಟನೆ ಆದ ತಕ್ಷಣ ನೀವು ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ಮಾಡಬೇಕು ಅಂತ. ಯಾವ ಅರಣ್ಯ ಇಲಾಖೆಯವರು ಟ್ರೀಟ್ಮೆಂಟ್ ಮಾಡಿಲ್ಲ. ಅವನ ಪಾಪ ಮಗ ಯಾರ್ಯಾರೋ ದುಡ್ಡು ಒದಗಿಸಿ ಅವನಿಗೆ ಮಗ ಇಲ್ಲಿದ್ದಾರೆ ದುಡ್ಡು ಒದಗಿಸಿ ನಾನು ಹೋಗಿದ್ದೆ ಹಾಸ್ಪಿಟ್ಲಿಗೆ. ಈಗ ಹೇಳ್ತಾ ಅವ್ನು ಪಾಪ ಅವ್ರು ಸ್ವಂತ ದುಡ್ಡು ಕೊಟ್ಟಿದ್ದೂ ಕೊಡಲ್ಲ ಮನುಷ್ಯ. ಅದು ಅಪ್ಪ ಇವತ್ತು ಜೀವನ ಮಾಡೋಕ್ಕಾಗಲ್ಲ. ರೈತರಿಗೆ ಮಕ್ಕಳು ಮನೆ ಯಜಮಾನ ಕೆಲಸ ಮಾಡಲಿಲ್ಲ ಅಂದರೆ ರೈತನ ಜೀವನ ಹೋಗೋದು ಹಾಗೆ. ನಾನು ಅದೇ ಈಗ ರೇಂಜಕ್ಕೆಲ್ಲ ಹೇಳ್ತಿದ್ದೆ, ಸರ್ ನೀವು ಮನುಷ್ಯರಾದ ಆ ಕೆಲಸ ಮಾಡಬೇಕಿತ್ತು ಮೊದಲು ಅಂತ. ನಾವು ಇವತ್ತು ಮಾತಾಡ್ತಿರ್ಲಿಲ್ಲ. ಅಕಸ್ಮಾತ್ ಆಗ್ಬೋದು, ಆಗಲ್ಲ ಅಂತ ನಾನು ಹೇಳಲ್ಲ. ಆದಾಗ ಅವ್ರು ಪರಿಹಾರ ಏನು ಹೇಳಿ. ಈಗ ಬಂದು 20 ಲಕ್ಷ ಚೆಕ್ ಕೊಡ್ತೀವಿ ಹೋಗ್ತೀವಿ ನಾವು ಅಂತ. ನಾವು ಆ ಚೆಕ್ ನಮಗೆ ಇಂಪಾರ್ಟೆಂಟ್ ಅಲ್ಲ, ಮುಂದೆ ಏನು ಅಂತ ಅವ್ರು ಹೇಳಿದ್ರೆ ಅರಣ್ಯ ಇಲ್ಲಿ ಹಣ ಇಲ್ಲೇ ಇರಲಿ, ಇಲ್ಲ ಅರಣ್ಯ ಇಲಾಖೆ ತಗೊಂಡೋಗ್ಲಿ, ನನ್ನ ವೈಯಕ್ತಿಕ ಅಭಿಪ್ರಾಯ. ಅಲ್ಲಲ್ಲ, ಇಲ್ಲ ಈಗ ನಾವು ಹೇಳೋದು ನಾವು ವಿರುದ್ಧ ಧಿಕ್ಕಾರಕ್ಕೆ ಹೋಗೋದು ಗಲಾಟೆ ಇಲ್ಲ. ನಮಗೆ ಸಾಲ್ವೇಷನ್ ಹೇಳ್ಬೇಕು. ಮಲೆನಾಡಲ್ಲಿ ಅಂತ ಶಾಶ್ವತ ಪರಿಹಾರ ಬೇಕು. ಆಮೇಲೆ ಅವರು ಈಗ ನಮಗೆ ಇಲ್ಲ ಅಂದ್ಬಿಡಲಿ, ನಮ್ಮನ್ನೆಲ್ಲ ಒಕ್ಕಲೆಬ್ಬಿಸ್ಬಿಡಲಿ, ಅಸೈನ್ಮೆಂಟ್ ಏನಾದ್ರು ಮಾಡಲಿ, ನ್ಯಾಷನಲ್ ಪಾರ್ಕಿಗೆ ಸೇರಿಸಲಿ. ಕಾಡು ಪ್ರಾಣಿ ಹಾವಳಿ ಜಾಸ್ತಿ ಆದರೆ ನಮ್ಮನ್ನೆಲ್ಲ ಒಕ್ಕಲೆಬ್ಬಿಸಿ ನಮಗೆ ಪರಿಹಾರ ಕೊಡಲಿ. ಇವತ್ತು ಇದರಲ್ಲಿ ನ್ಯಾಷನಲ್ ಪಾರ್ಕಲ್ಲಿ ಎಲ್ಲಿ ಪರಿಹಾರ ಕೊಟ್ಟರು? ಅವತ್ತು 2 ಜನ ಕಾಡೊಳಗಿದ್ದೊಂದು ಸತ್ತೋದ, ಅವರಿಗೆ ಪರಿಹಾರ ಕೊಟ್ಟಾಗಿಲ್ಲ. ಒನ್ ಟೈಮ್ ಸೆಟ್ಲ್ಮೆಂಟ್ ಮಾಡಿ ಆ ಕಾಡನ್ನು ಬೇಕಾದ ಬಿಟ್ಟು ನಮಗೆ ಉಳಿದ ಜಾಗದಲ್ಲಿ ಕೊಡಲಿ. ಬೇರೆ ಕಡೆಯಿಂದ ಸ್ಥಳಾಂತರ ಮಾಡಲಿ. ಅಂಥ ಸಮಸ್ಯೆ ಇದ್ದದ್ದು ನ್ಯಾಷನಲ್ ಪಾರ್ಕ್ ಪಕ್ಕ ಇದ್ದವ್ರನ್ನ ಸ್ಥಳಾಂತರ ಮಾಡಿ ಬೇರೆ ಕಡೆಯಿಂದ ಸೇರಿಸಲಿ. ಇಲ್ಲ ನಮ್ಮ ಜೀವಕ್ಕೆ ರಕ್ಷಣೆ ಬೇಕು ನಮಗೆ. ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ, ಸ್ಫೂರ್ತಿ.